Hello guys, welcome to my channel Soumya Kannada Vlogs. So ಇವತ್ತು ಡೇ ಬಂದ್ಬಿಟ್ಟು ಫೆಬ್ರವರಿ 4th ಆಗಿದೆ. ಸೊ ಅಜ್ಜಿ ಹಬ್ಬ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅಂಡ್ ಸೊ ನಮ್ ಕಡೆ ಎಲ್ಲ ಅಂತರಗಟ್ಟೆಯಲ್ಲಿ ಅಮ್ಮನವ್ರನ್ನ ಪೂಜೆ ಮಾಡೋದು. ಸೊ ಹಾಗಾಗಿ ನಾವಿವತ್ತು ವಿಶೇಷ ಅಂತಂದ್ರೆ ಹೋಳ್ಗೆ ಊಟ ಮಾಡ್ಬಿಟ್ಟು ಸೊ ಆತರ ನಾವು ಅಜ್ಜಿ ಹಬ್ಬನ ಮಾಡ್ತಿದೀವಿ. ಅಂಡ್ ಒನ್ ಮೋರ್ ವಿಶೇಷ ಏನಂತಂದ್ರೆ ಇವತ್ತು ರಥ ಸಪ್ತಮಿ ಆಗಿದೆ. ಹಾಗೆ ಇವತ್ತು ಅಮೃತ ಗಳಿಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಅಮ್ಮನ ಮನೇಲಿ ಇದು ತೋಟ ಇದೆಯಲ್ಲ, ಸೊ ಹಾಗಾಗಿ ಅಡಿಕೆ ತೋಟದ್ದು ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತೇ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ತುಂಬಾ ಒಳ್ಳೆ ವಿಶೇಷವಾದ ದಿನ ಅಂತ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಹೇಗಿರುತ್ತೆ ನಮ್ಮ ತೋಟ, ಹಾಗೇನೆ ಹೇಗೆ ಪೂಜೆ ಎಲ್ಲ ನಾವು ನೆರವೇರಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಗೋಣ. ಸೊ ಇವಾಗ ಬಂದ್ವಿ. ಅಂಡ್ ಅಪ್ಪಾಜಿ ಮನೆ ಹಾಗೆ ತೋಟ ತುಂಬಾನೇ ಹತ್ರ ಇದೆ, ಲೈಕ್ ಅರೌಂಡ್ 7 ಕಿಲೋಮೀಟರ್ಸ್ ಅಷ್ಟೇ ಇರೋದು ಅಪ್ಪಾಜಿ ಅವರ ಸ್ವಂತ ಊರಿಗೆ. ಸೊ ಎಸ್, ಇಲ್ಲೇ ಹತ್ರ ಬಂದ್ವಿ. ಆ್ಯಂಡ್ ಅವರು ಸ್ವಲ್ಪ ನೀರು ತೊಗೊಂಡು ಬರೋದಕ್ಕೆ ಹೋದರು. ಯಾಕಂತಂದರೆ ಪೂಜೆ ಮುಗಿಸ್ಕೊಂಡು ನಾವು ಇಲ್ಲೇ ಎಡೆ ಹಿಡಿತೀವಲ್ವ, ಸೊ ಹಾಗಾಗಿ ತೋಟದಲ್ಲೇ ಊಟ ಎಲ್ಲ ಮುಗಿಸ್ಕೋತೀವಿ. ಸೊ ಬನ್ನಿ ನೋಡೋಣ. ಸೊ ಗೈಸ್, ಇದೇ ನಮ್ಮ ಅಪ್ಪಾಜಿಯವರ ತೋಟ, ತೆಂಗಿನ ತೋಟ ಇವಾಗ ಹಾಕಿರೋದು. ತೆಂಗಿನ ತೋಟ ತುಂಬ ವರ್ಷದಿಂದನೇ ಇದೆ. ಸೊ ಅಡಿಕೆ ತೋಟ ಇವಾಗ ಹಾಕಿರೋದು, ನೋಡಿ ಹೇಗಿದೆ ಅಂತ. ನಾನು ಹಚ್ಚಿಲ್ಲ, ಸನ್ಸ್ಕ್ರೀನ್ ಹಚ್ಚೋದೇ ಮರ್ತೋಗ್ಬಿಡ್ತು. ಸೊ ಎಲ್ಲ ಅರ್ಜೆಂಟ್ ಅಂತ ಅನಿಸ್ಬಿಡುತ್ತೆ, ನಾವು ಹೊಡೋದೇ ಮೆಸ್ಸಪ್ ಆಗಿ ಹೋಗ್ಬಿಡುತ್ತೆ. ಪ್ಲಾನ್ ಆಗಿರೋ ಸೊ ಎಲ್ಲ ಇನ್ಸ್ಟಂಟ್ ಆಗಿ ಹೊರಟ್ಬಿಡ್ತೀವ. ಸೊ ಮತ್ತೆ ಹೇಗನ್ಸುತ್ತೆ? ಇದು ಇವಾಗ ಹಾಕಿರೋದಾ? ಯಾವ್ದು? ಈ ಗಿಡಗಳೆಲ್ಲ ಚಿಕ್ಕವು. ಅದೇ ದೂರ ಇತ್ತಲ್ಲ, ನಾನು ಒಂದ್ಸತಿ ಹೇಳಿದ್ನಲ್ಲ ದೂರ ಇತ್ತಂತ. ಅಜ್ಜಿಯವರ ಇನ್ನೊಂದು ತೋಟ ಆ್ಯಕ್ಚುಲಿ ಇಲ್ಲಿಂದನೇ ಹತ್ರ ಇತ್ತು. ನಾವು ನೋಡಿದ್ರೆ ಅಲ್ಲಿ ಆ ತೋಟದಿಂದ ಬಂದಿದ್ದಾಯಿತು. ಸೊ ಇವಾಗ ಪಪ್ಪ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದಾರೆ, ಕಾಣಿಸುತ್ತಾ? ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಕಾರ್ನ.
ಮೇ ಬಿ ಅದು ಇಲ್ಲಿ ತನಕ ಬರ್ಬೋದು ಅಂತ ಅನಿಸುತ್ತೆ. ಸೊ ಆ್ಯಂಡ್ ಅವಿನೂ ಕೂಡ ಬರ್ತೀನಿ ಅಂತ ಹೇಳಿದ್ರು. ಅವರು ಊರಿಂದ ಬರ್ತಾ ಇದ್ದಾರೆ, 3:30 ಹೊರಟೆ ಅಂತ ಹೇಳಿದ್ರು. ಸೊ ಲೆಟ್ಸ್ ಸಿ. ಇದೇ ನಮ್ಮ ಇನ್ನೊಂದು ತೋಟ, ಚೆನ್ನಾಗಿದೆ ಅಲ್ವಾ? ಇದು 2 ವರ್ಷದ ಗಿಡ ಅನ್ಸುತ್ತಲ್ಲ ಸೂಜು? 3 ವರ್ಷದ? ನನ್ನ ಮದುವೆ ಟೈಮಲ್ಲಿ ಹಾಕಿದ್ದ? ನನ್ ಜಾನು ಹೆಂಗ್ ನಡೀತಾಳೆ ಅಂತ ತೋರಿಸ್ತೀನಿ ಗೈಸ್. ವೈಟ್ ಇಲ್ಲೊಂದ್ ಸ್ವಲ್ಪ ಅವಳಿಗೆ ಮಣ್ಣು. ಸೊ ನಾವು ತೋಟಕ್ಕೇನೆ ಊಟ ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ವಿ, ಹೋಳಿಗೆ ಊಟ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಪಾಯಸ, ಅನ್ನ ಸಾಂಬಾರು, ಹೋಳಿಗೆ, ಕಾಯಿ ರಸ ಹಾಕಿ ಕೋಸಂಬರಿ ಎಲ್ಲದನ್ನ ತೊಗೊಂಡು ಬಂದಿದ್ವಿ. ಆ್ಯಂಡ್ ಇಲ್ಲಿ ಅಮ್ಮ ಕೊನೆ ಹೊಡೆದಿರುತ್ತಲ್ಲ ಆ ಥರ ಇಲ್ಲಿ ಒಂದು ಮರ ಇದೆ ಆಯಿತಾ. ಸೊ ಅದಕ್ಕೆ ನಾವು ಪೂಜೆ ಮಾಡಬೇಕು. ಸೊ ಹಾಗಾಗಿ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅಮ್ಮ ಮಡ್ಲಕ್ಕೆಲ್ಲ ಇಟ್ಬಿಟ್ಟು ದೀಪ ಎಲ್ಲ ಇಟ್ಟು ಆಮೇಲೆ ಅದಕ್ಕೆ ಹಾಲು ತುಪ್ಪ ಎಲ್ಲ ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆ ಹತ್ರ. ಸೊ ಅಮ್ಮ ನನ್ನನ್ನು ಕರಿತಾ ಇದ್ರು, ನೀನು ಸ್ವಲ್ಪ ಬಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ. ಆ್ಯಂಡ್ ಅಮ್ಮು ನನ್ನ ತುಂಬ ಹಚ್ಕೊಬಿಟ್ಟಿದ್ದಾಳಲ್ವ, ಇವಾಗಂತೂ ಅವಳು ನನ್ನ ಬಿಟ್ಟಿರ್ತಾನೆ ಇರಲ್ಲ. ಯಾರಾದರೂ ಒಬ್ಬರು ಅವ್ರನ್ನ ಎತ್ಕೋಬೇಕು. ನನ್ನಂತೂ ತುಂಬಾ ಕುರಿತಾ ಇದ್ಲು, ನಾನೇ ಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ಮತ್ತೆ ನಾನು ಸರಿ ಆಯಿತು ಅವಳನ್ನೇ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿ ಕೂತ್ಕೊಂಡೆ. ಸೊ ಈ ಥರ ಇದು ಏನು ಪದ್ಧತಿ ಅಂತ ಅಂದರೆ ಲೈಕ್ ಹೆಣ್ಮಕ್ಳು ಬಸ್ರಾಗಿರ್ತಾರಲ್ವ, ಲೈಕ್ ಆವಾಗ ಅವ್ರಿಗೆ ಸೀಮಂತ ಶಾಸ್ತ್ರ ಮಾಡ್ತೀವಲ್ಲ. ಸೊ ಅದೇ ಥರನೇ ಅಡಿಕೆ ಮರಗಳನ್ನು ಕೂಡ, ಅಡಿಕೆ ತೋಟನೂ ಕೂಡ ಲೈಕ್ ಹಾಕಿರ್ತೀವಲ್ಲ, ಚಿಕ್ಕವು ಇರ್ತಾವಲ್ಲ, ಅವು ಫಸ್ಟ್ ಟೈಮು ಈ ಥರ ಹೊಂಬಾಳೆ ಹೊಡೆದಾಗ ಅವಕ್ಕೆ ಸೀಮಂತ ಅಂತ ಹೇಳಿಬಿಟ್ಟು ಮಾಡ್ತಾರೆ. ನಮ್ಮ ಕಡೆ ಈ ಥರ ಶಾಸ್ತ್ರ ಇದೆ. ಸೊ ದಟ್ ಅವಕ್ಕೂ ಒಂದು ಖುಷಿ ಇರುತ್ತೆ. ಆಮೇಲೆ ಒಂದು ಪೈರು ಬರ್ತಾ ಇದೆ, ಫಸ್ಟ್ ಬೀಡ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಒಂದು ಪ್ರತೀಕ ಆಗಿ ಈ ಥರ ನಾವು ಆಚರಣೆನ ಮಾಡ್ತೀವಿ. ಸೊ ಇದಿಷ್ಟು ನಮ್ಮ ಈ ಹೊಂಬಾಳೆ ಹೊಡೆದಿರೋ ಪೂಜೆಯ ಬಗ್ಗೆ ಒಂದು ಮಾಹಿತಿ. ಸೊ ನೀವು ಇದರ ಏನಾದರೂ ಮಾಡ್ತೀರಾ ಶಾಸ್ತ್ರ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಸ್ವಲ್ಪ ತಿಳ್ಕೊತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕದು ಹೊಂಬಾಳೆ ಥರ ಹೊಡ್ತಿದೆ. ಸೊ ಹಾಗಾಗಿ ಆ್ಯಂಡ್ ಯಾರು ಫಸ್ಟ್ ನೋಡಿರ್ತಾರೋ ಆ ಹೊಂಬಾಳೆನ, ಸೊ ಅವ್ರಿಗೆ ಕೂಡ ನಾವು ಹೊಸ ಬಟ್ಟೆನ ಕೊಡಬೇಕು. ಹಾಗೆಯೇ ಮನೆ ಹೆಣ್ಮಕ್ಳು ಇರ್ತಾರಲ್ಲ, ಸೊ ಇಲ್ಲಿ ನಮ್ಮ ಮನೇಲಿ ನಾವಿಬ್ಬರೇ ಹೆಣ್ಮಕ್ಳು, ನಾನು ಮತ್ತು ಸೌಜು. ಸೊ ಅಪ್ಪ ನಮ್ಮಿಬ್ಬರಿಗೂ ಸೀರೆನ ತೊಗೊಂಡು ಬಂದಿದ್ರು. ಸೊ ಅದೇ ಸೀರೆನ ನಾವು ಹೊಂಬಾಳೆ ಹೊಡೆದಿರುತ್ತಲ್ಲ ಆ ಮರಕ್ಕೆ ಹಾಕಿಬಿಟ್ಟು ನಾವು ಪೂಜೆ ಮಾಡ್ತೀವಿ. ಸೊ ಈ ಥರ ಕಂಕಣ ಎಲ್ಲ ಕಟ್ಬಿಟ್ಟು ಸೊ ಪೂಜೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಸೊ ಇದಿಷ್ಟು ನಾವು ಈ ಥರ ನಾವು ಪೂಜೆನ ಮಾಡ್ತೀವಿ. ಆಯಿತಾ? ನೀಟಾಗಿ ಇಟ್ಕೊಳ್ರಿ, ಮತ್ತೆ ನೋಡ್ಬಿಡ್ರಿ. ಸೊ ನಮ್ ದಡಕ ನೋಡಿ ಯಾವ ತರ ಕಳ್ತಾ ಇದ್ದಾರೆ. ದೊಡ್ಡಪ್ಪನ ಮಗ ಹೇಳ್ತಾರಲ್ಲ ನಮ್ ದೊಡ್ಡಕ್ಕ ಎಲ್ಲ ತೋರಿಸ್ತಾರೆ. ಹೋಳಿಗೆ, ಅನ್ನ ಸಾಂಬಾರು, ಮೊಸರುಗಾಯಿ. ನಮ್ ದೊಡ್ಡಕ್ಕ ಫಸ್ಟ್ ಇಂದನೂ ಅಷ್ಟೇ ಈ ತರ ಇಡಿ ಅಂಕಲ್. ನಮ್ ದೊಡ್ಡಕ್ಕ ಫಸ್ಟ್ ಇಂದನೂ ಅಷ್ಟೇ ತುಂಬಾ ಪ್ರೀತಿ ನಮ್ಮನ್ನೆಲ್ಲ ನೋಡ್ಕೊಂತಾರೆ. ಸೊ ಕಂಕಣ ಕಟ್ಟಿದ್ರು ಇವಾಗ. ನೆಕ್ಸ್ಟ್ ತೋರಿಸಿ ನಮ್ ದೊಡ್ಡಕ್ಕನ ಇದಕ್ಕೂ ಬಿಡ್ಬೇಕು. ನಗ್ತಿದಾರಲ್ಲ ಮೆರೂನ್ ಸೇರಲ್ಲಿ, ಅವರೇ ನಮ್ ದೊಡ್ಡಕ್ಕ. ಸಾಕು ಅಂಕಲ್, ನೀವ್ ಹಿಂಗೆಲ್ಲ ಇಡಿ ಕೂಡ. ಸಾಕು ಸಾಕು ಸಾಕು. ಈಗ ನಾನು ಹಿಡೀರಿ. ನಮ್ ದೊಡ್ಡಕ್ಕ ನೋಡಿ ನನ್ ಕೈನೇ ಬಿಡಲ್ಲ, ಅಷ್ಟು ಕ್ಲೋಸ್, ಬಹಳ ಕ್ಲೋಸ್ ನಮ್ ದೊಡ್ಡಕ್ಕ. ಹಿಂಗನ್ನಪ್ಪಜ್ಜಿ ಹೆಣ್ಣು ಹುಡುಗರು ಮಾಡ್ಬೇಡ. ನಮ್ ದೊಡ್ಡಕ್ಕ ಸಾಕ್ ಬಿಟ್ರಿ ನೀವೇ ಅಂಕಲ್ ಹಿಂಗ ಅಂಕಲ್ ಸಾಕ್ ತಗ. ಈಗ
ಬಾಳೆಹಣ್ಣು ಅದೇ ಇಪ್ಪ ಬಂದ್ರೆ ನಮ್ ದೊಡ್ಡಕ್ಕ ಇವಾಗ ಬಾಳೆಹಣ್ಣು ನೈವೇದ್ಯ ಮಾಡಿದ್ರು. ಇನ್ನೊಂದು ಇದ್ರ ಅಲ್ಲೇ ಐತಿ, ಅಲ್ಲಿ ಹೊಡೆದೈತಿ, ಅಲ್ಲಿ ಮೇಲೊಂದು ಹೊಡೆದೈತಿ, ಅಲ್ಲಿ ಮೇಲೊಂದು ಹೊಡೆದೈತಿ, ಆ ಕಡೆ ಅಲ್ಲೊಂದು ಐತಿ, ಅಲ್ಲೊಂದು ಸೌಮ್ಯ ನಾನು ಇದು ತಾಯ್ತ ಆಂಟಿ ರಾಕಿ ನಾನೇ ಕಟ್ತೀನಿ ಬಾ. ನಮ್ ದೊಡ್ಡಕ್ಕ ಅಡಿಕೆ ಮರ ಇದೈತಿ, ಇತ್ಲ ಬರ್ರಿ ಮರಿ ಐತಿ. ಇಟ್ಲೆ ಬರ್ರಿ ಆಯ್ತಾ ಎಲ್ಲರೂ ಪೂಜೆ ಬಾಳೆನೇನ್ ಬೇಕಾದ್ರೆ ನಿಲ್ಸದ್ ಬೇಡ ಅಲ್ವೇ ಅವಿ ಸಾಕೆ ದೊಡ್ಡ ಬಾಟ್ಲಿ ಇಲ್ಲ ಕಣೆ ಆಂಟಿ. ಇಲ್ಲ ಯೂರಿಯಾ ಹಾಕಿಲ್ಲ. ಚಿಕ್ಕ ಚಿಕ್ಕ ಗಿಡದ ಕೂಡ ಹಾಕ್ತಾಳ್ರಿ ಇಂಕಲ್ಲ. ಆಂಟಿ ಆಗ್ಬಿಟ್ಲು. ಸೊ ಪೂಜೆ ಎಲ್ಲ ಚೆನ್ನಾಗಾಯ್ತು. ಸೊ ಮುಗಿಸ್ಕೊಂಡು ಪೂಜೆನ ನಾವು ಇನ್ನೇನೋ ಅವಿನೂ ಬಂದಿದ್ರಲ್ವ, ನಾನು ಅವಿ ಗಾಡೀಲಿ ಹೊರಟ್ವಿ. ಆ್ಯಂಡ್ ಅಪ್ಪ ಅಮ್ಮ ಅವ್ರ ವೆಹಿಕಲಲ್ಲಿ ಅವರು ಹೊರಟರು. ಅಮ್ಮನ ಅವ್ರ ಜೊತೆನೇ ಕಳಿಸ್ದೆ, ಸ್ವಲ್ಪ ಚೆನ್ನಾಗಿರುತ್ತೆ, ಅವಳಿಗೂ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಟ್ಕೊಳ್ಳಲಿಲ್ಲ ಅವಳನ್ನ. ಸೊ ಯಾ ಆ್ಯಂಡ್ ಇದಾಗಿತ್ತು ನನ್ನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಫಾರ್ ಮೋರ್ ಸಚ್ ವಿಡಿಯೋಸ್ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.